ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗುರುವಾರದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನನ್ನ ಮಗಳಂತೂ ಫುಲ್ ಬಾರ್ಬಿ ಜೊತೆ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಸ್ಕೂಲಿಂದ ಬಂದಿದ ತಕ್ಷಣ ಸ್ವಲ್ಪ ಆಟ ಆಡ್ತೀನಿ ಮಮ್ಮಿ ಅಂತ ಹೇಳಿಬಿಟ್ಟು ನೇಬರ್ ಮನೆಗೆ ಹೋಗ್ಬಿಡ್ತಾರೆ. ಅಕ್ಕನ ಜೊತೆ ಆಟ ಆಡ್ತಾರೆ. ಅವರು ಕೂಡ ಸ್ಕೂಲಿಂದ ಬಂದಿರ್ತಾರೆ. ಅವರು ಕೂಡ ಸ್ವಲ್ಪ ಹೊತ್ತು ಹಂಗೆ ಬಾರ್ಬಿ ಜೊತೆ ಆಡ್ಕೊಂಡು ಇರ್ತಾರೆ. ನನ್ನ ಮಗಳಂತೂ ಬಿಡೋದೇ ಇಲ್ಲ. ಅವ್ರನ್ನೂ ಕೂಡ ಅವ್ರ ಜೊತೆ ಕುತ್ಕೊಂಡು ಎಲ್ಲರೂ ಸ್ವಲ್ಪ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬಟ್ಟೆ ಹಾಕೋದಾಗಿರ್ಬೋದು, ರೆಡಿ ಮಾಡೋದು, ಮೇಕಪ್ ಮಾಡೋದು ಏನೋ ಒಂಥರ ಕ್ರೇಜಿ ಆಗಿಬಿಟ್ಟಿದೆ. ಇದೆಲ್ಲ ಕಾಮನಾಗಿ ಎಲ್ಲರಿಗೂ ಇಷ್ಟ ಆಗುತ್ತಲ್ವ ರೆಡಿ ಮಾಡೋದು ಅಂದರೆ. ಹಾಗೆ ನನ್ನ ಮಗಳಿಗೂ ಕೂಡ ಅಷ್ಟೇ. ಹಾಗೆ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಬಟ್ಟೆ ಯಾವ್ದು ಹಾಕೋದು, ಯಾವ ಥರ ಮೇಕಪ್ ಮಾಡೋದು, ಅದಕ್ಕೆ ಏರ್ಗೆ ಸ್ಪ್ರೇ ಮಾಡೋದು, ಏನೇನೋ ಕ್ರಿಯೇಟಿವ್ ಆಗಿ ಮಾಡ್ತಾಯಿದ್ರು ಎಲ್ಲರೂ. ಹಾಗೆ ಬಂದು ವಿಡಿಯೋ ಮಾಡಿಕೊಂಡೆ ಏನು ಮಾಡ್ತಾಯಿದ್ದಾರೆ ಅಂತ ಬಂದು ನೋಡಿದಾಗ ಈ ರೀತಿ ಆಟ ಆಡ್ತಾಯಿದ್ರು. ಹಾಗೆ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇವಾಗ ನಾನು ಮಕ್ಕಳಿಗೆ ಅಂತ ಹೇಳಿ ಸ್ವಲ್ಪ ರೆಸಿಪಿ ಮಾಡ್ತಾಯಿದ್ದೀನಿ, ಪೂರಿ ಉಂಡೆ ಮಾಡೋಣ ಅಂತೇಳಿ. ಹಾಗೆ ಹೀಗೆ ಬಂದೆ ನೋಡಿದ್ನಲ್ವ, ಹಾಗೆ ವಿಡಿಯೋ ಮಾಡಿಕೊಂಡೆ. ಇವಾಗ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತೆ ಲಿಕ್ಕಿ ಸ್ಕೂಲಿಂದ ಬಂದ ಮೇಲೆ ಸ್ವಲ್ಪ ಮಲ್ಕೊಂಡು ಹಾಗೆ ಆಟ ಆಡೋಕ್ಕೆ ಹೋದ್ರು. ನಾನಿವಾಗ ಸ್ವಲ್ಪ ಮಕ್ಳಿಗೆ ಏನಾದರೂ ಮಾಡೋಣ ಅಂತೇಳಿ ಪೂರಿ ಉಂಡೆ ಮಾಡ್ತಾಯಿದ್ದೀನಿ. ತುಂಬ ದಿನದ ಮೇಲೆ ಪೂರಿ ಉಂಡೆ ಮಾಡ್ತಾ ಇರೋದು. ಅವಾಗೆಲ್ಲ ಜಾಸ್ತಿ ಮಾಡ್ತಿದ್ದೆ, ಬಟ್ ಇತ್ತೀಚೆಗಂತೂ ಕಡಿಮೆ ಆಗೋಗಿದೆ. ಹಾಗಾಗಿ ಮಾಡ್ತಾಯಿದ್ದೀನಿ. ಈಗ ಒಂದು ಬೌಲ್ ಆಗುವಷ್ಟು ನಾನು ಕಡಲೆಪುರಿ ತೊಗೊಂಡಿದ್ದೀನಿ. ಹಾಗೆ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ನಾನೊಂದು ಮುಕ್ಕಾಲು ಅಷ್ಟು ಆಗುವಷ್ಟು ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕರಗಿಸ್ಕೊಳ್ತೀನಿ. ಇದಕ್ಕೆ ಜಾಸ್ತಿ ಕೂಡ ನೀರು ಹಾಕೋಂಗಿಲ್ಲ. ಒಂದು ಕಾಲು ಲೋಟಕ್ಕಿಂತ ಕಡಿಮೆನೇ ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಡ್ರೂ ಕೂಡ ಅದು ಪೂರಿ ಉಂಡೆ ಮಾಡೋಕ್ಕಾಗಲ್ಲ. ಹಾಗಾಗಿ ಫುಲ್ ಪರ್ಫೆಕ್ಟಾಗಿ ಬೆಲ್ಲನ ಕರಗಿಸ್ಬೇಕಾಗತ್ತೆ. ಇಲ್ಲ ನೀವು ಕುಟಾನಿನಲ್ಲಿ ಪೌಡ್ರ್ ಮಾಡಿಕೊಂಡ್ರು ಕೂಡ ಆಗುತ್ತೆ. ನಾನು ಹಾಗೆ ಕರಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಪರ್ಫೆಕ್ಟಾಗಿ ಕರಗಿದೆ. ಈ ಶಿರಾಪ್ ಏನಿದೆ ನೀವು ಅದೊಂದು ಸತಿ ಶೋಧಿಸ್ಕೋಬೇಕಾಗತ್ತೆ. ಯಾಕೆ ಅಂತ ಅಂದರೆ ಕಡ್ಡಿ ಕಷಾಯ ಇರುತ್ತೆ. ಹಾಗಾಗಿ ಆಯ್ತಲ್ವ, ಹಾಗೆ ಮಿಕ್ಸ್ ಮಾಡ್ತಾ ಬರ್ತಾನೆ ಇರಬೇಕು. ಪಾಕ ರೆಡಿ ಆಗಿದೆ ಏನು ಅಂತ ನಮಗೆ ಗೊತ್ತಾಗಬೇಕು ಅಂತ ಅಂದರೆ ಒಂದು ತಟ್ಟೆನಲ್ಲಿ ನೀರು ಇಟ್ಕೋಬೇಕು. ಆ ತಟ್ಟೆಗೆ ಹಾಕಿದ ತಕ್ಷಣವೇ ಅರ್ದು ಹೋಗಬಾರ್ದು. ಹಾಗೆ ಇದ್ದಿದ್ದ ಜಾಗದಲ್ಲಿ ಇದ್ದರೆ ಅದು ಪರ್ಫೆಕ್ಟ್ ಆದಂತಹ ಪಾಕ ರೆಡಿಯಾಗಿರುತ್ತೆ. ಒಂದೆಲೆ ಪಾಕ ಅಂತ ಏನು ಹೇಳ್ತಾರೆ ನೋಡಿ, ಆ ಥರ ಹಾಕಬೇಕು. ಅದು ನಮಗೆ ಕೈಲಿ ಹಿಡ್ಕೊಳ್ಳೋ ಥರ ಆಗಬೇಕು. ಚಾಕ್ಲೇಟ್ನ ನಾವು ಯಾವ ರೀತಿ ಕೈಲಿ ಹಿಡ್ಕೊಳ್ತೀವಿ ಆ ಥರ ಚಾಕ್ಲೇಟ್ ಹಿಡ್ಕೊಂಡು ಕೆಳಗಡೆ ಹಾಕಿದ ತಕ್ಷಣವೇ ಶಟ್ ಅಂತ ಸೌಂಡ್ ಬರಬೇಕು. ಆ ಥರ ಕಲ್ಲು ಆದಂಗೆ ಆದ್ರೇ ಅದು ಪರ್ಫೆಕ್ಟ್ ಆದಂತಹ ಪಾಕ ರೆಡಿಯಾಗಿದೆ. ಇನ್ನೂ ಸ್ವಲ್ಪ ಹಾಕಬೇಕಾಗಿತ್ತು. ಹಾಗೆ ಮಿಕ್ಸ್ ಮಾಡ್ತಾ ಬಂದೆ. ಮತ್ತು ಇನ್ನೊಂದು ಸರಿ ಹಾಕಿದ್ಮೇಲೆ ಅದು ಪರ್ಫೆಕ್ಟ್ ಆದಂತಹ ಪಾಕ ಕೂಡ ರೆಡಿ ಆಯಿತು. ಇವಾಗ ನಾನೇನು ಮಾಡ್ತೀನಿ, ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಕಡಿಮೆ ಗ್ಯಾಸ್ನ ಕಡಿಮೆ ಉರಿ ಮಾಡ್ಕೊಳ್ತೀನಿ. ಉರಿ ಮಾಡಿಕೊಂಡು ಹಾಗೆಯೇ ಕಡಲೆಪುರಿನ ಹಾಕ್ಕೊಳ್ತೀನಿ. ಜಾಸ್ತಿ ಸ್ಲೋ ಮಾಡಿಕೊಂಡೇ ನೀವು ಕಡಲೆಪುರಿನ ಹಾಕಬೇಕಾಗುತ್ತೆ. ಆವಾಗ ಪಾಕ ರೆಡಿ ಆಗೋದಕ್ಕಿಂತ ಮುಂಚೆ ಸ್ವಲ್ಪ ಜಾಸ್ತಿ ಉರಿನಲ್ಲಿ ಮಾಡ್ತಾಯಿದ್ರು. ಇವಾಗ ನೀವು ಕಡಲೆಪುರಿ ಹಾಕುವಾಗ ಸ್ಲೋ ಅಂದರೆ ಫುಲ್ ಸ್ಲೋ ಮಾಡ್ಕೊಂಬಿಟ್ಟು ಕಡಲೆಪುರಿನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿ ಒಂದು 5 ರಿಂದ 6 ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಬಿಸಿ ಇದ್ದಾಗಲೇ ನಾವು ಇದನ್ನು ಉಂಡೆ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಅದು ಉಂಡೆ ಬರೋದಿಲ್ಲ. ಹಾಗಾಗಿ ಪಾಕ ಕೂಡ ಅಷ್ಟೇ ಚೆನ್ನಾಗಾಗಿದ್ದರೆ ಮಾತ್ರ ನಿಮಗೆ ಪೂರಿ ಉಂಡೆ ಮಾಡೋಕ್ಕಾಗೋದು. ಇಲ್ಲಾಂದರೆ ಉಂಡೆ ಬರೋದಿಲ್ಲ. ಹಾಗಾಗಿ ಕೆಲವೊಂದಷ್ಟು ಜನ ಟ್ರೈ ಮಾಡೋಕ್ಕೆ ಹೋಗ್ತಾರೆ, ಬಟ್ ಈ ಥರ ಆಗೋಗುತ್ತೆ. ಏನಿಲ್ಲ, ಅದು ಒಂದು ಪಾಕ ಕರೆಕ್ಟಾಗಿ ಆಗಿಲ್ಲ ಅಂದರೆ ನಿಮಗೆ ಉಂಡೆ ಕೂಡ ಮಾಡೋಕ್ಕಾಗಲ್ಲ. ಹಾಗಾಗಿ ಎರಡೂ ಕೂಡ ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ತಕ್ಷಣ ಗ್ಯಾಸಿಂದ ಇಳಿಸಿದ ತಕ್ಷಣವೇ ನೀವು ಫಟಾಫಟ ಅಂತ ಉಂಡೆ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಉಂಡೆ ಬರೋದಿಲ್ಲ. ಆರೋಗ್ಬಿಟ್ರೆ ಉಂಡೆ ಬರಲ್ಲ. ಹಾರ್ತಾ ಏನಾಗುತ್ತೆ ಅದೆಲ್ಲ ಪೌಡ್ರ್ ಪುಡಿ ಆಗೋಗ್ಬಿಡುತ್ತೆ. ಹಾಗಾಗಿ ಬಿಸಿ ಇದ್ದಾಗಲೇ ಕೈ ಸ್ವಲ್ಪ ತ್ಯಾವ ಮಾಡ್ಕೊಂಡು ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾವು ತಕ್ಷಣಕ್ಕೆ ಅದು ಬಿಸಿ ಇಡೋಕ್ಕಾಗಲ್ಲ ಕೈ, ಬಟ್ ಆದರೂ ಸ್ವಲ್ಪ ಬಿಸಿ ಇದಾಗುತ್ತೆ. ಆದಷ್ಟು ನೋಡಿಕೊಂಡು ಸ್ವಲ್ಪ ಕೈ ತ್ಯಾವ ಮಾಡ್ಕೊಂಡು ಉಂಡೆನ ಮಾಡಬೇಕಾಗತ್ತೆ. ಸ್ವಲ್ಪ ಪ್ರೆಷರ್ ಕೊಡಬೇಕಾಗತ್ತೆ ಉಂಡೆ ಮಾಡುವಾಗ. ಏಕೆ ಅಂತ ಅಂದರೆ ಸ್ವಲ್ಪ ಪಾಕಕ್ಕೆಲ್ಲ ಅಂಟಬೇಕಲ್ವ. ಹಾಗಾಗಿ ಸ್ವಲ್ಪ ಎಫೆಕ್ಟ್ ಹಾಕಿ ಸ್ವಲ್ಪ ಜೋರು ಪ್ರೆಸ್ ಮಾಡಿ ಈ ರೀತಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಉಂಡೆನ ಮಾಡ್ಕೋಬೇಕಾಗತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಥರ ಮನೆಯಲ್ಲಿ ಮಾಡಿ ಇಟ್ಬಿಟ್ರೆ ಟೈಟ್ ಕಂಟೈನರ್ಗೆ ಹಾಕಿಬಿಟ್ಟು ಒಂದು 15 ದಿವಸನಾದರೂ ಇಟ್ಟರು ಕೂಡ ನಾವು ಓದಂಗೆ ತಿನ್ಬೋದು. ಮಕ್ಳಿಗೂ ಕೂಡ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ನಾವು ಇದನ್ನು ಕೊಡ್ಬೋದು. ಅದೇ ಹೊರಗಡೆ ನಾವು ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಹೀಗೆ ಫ್ರೆಶ್ಶಾಗಿ ಮಾಡಿ ತಿನ್ನೋದ್ರಿಂದ ಅದರದ್ದೇ ಬೇರೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಫ್ರೆಶ್ ಇರೋದಕ್ಕೂ ಲಾಂಗ್ ಗ್ಯಾಪ್ ನಾವು ತೊಗೊಂಡು ತಿನ್ನೋದಕ್ಕೂ ಒಂಥರ ಏನಂದರೆ ಫ್ರೆಶ್ಶಾಗಿರಲ್ಲ. ಫ್ರೆಶ್ಶಾಗಿ ನಾವು ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಚೆನ್ನಾಗಿರುತ್ತೆ. ಹಾಗಾಗಿ ಮನೆಯಲ್ಲೇ ಈ ರೀತಿ ಕಡಲೆಪುರಿ ತಂದು ಮಾಡಿ ಕೊಟ್ಟರೆ ನೋಡಿ, ನಾನು ಒಂದು 2 ಕಪ್ ಆಗುತ್ತೆ. 2 ಕಪ್ ಆಗುವಷ್ಟು ಕಡಲೆಪುರಿಯಿಂದ ನಾನು ಇಷ್ಟೊಂದೆಲ್ಲ ಪೂರಿ ಉಂಡೆನ ಪ್ರಿಪೇರ್ ಮಾಡಿದೆ. ನನ್ನ ಮಕ್ಳಿಗೂ ಕೂಡ ಇಷ್ಟಪಡ್ತಾರೆ. ಮನೆಯಲ್ಲಿ ಅಷ್ಟೇ ಯಾರಾದರೂ
ಈಗ ಮನೆಯವರು ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ, ಮನೆಗೆ ಬಂದಿದ ತಕ್ಷಣ ಏನಾದ್ರು ತಿನ್ನಬೇಕು ಅನ್ನಿಸ್ತಾರೆ. ಇವಾಗ ಬಂದಾಗ ಒಂದೊಂದು ಕೊಟ್ಟರೆ ಸಾಕು, ತಿಂತಾರೆ, ಒಂಥರ ಖುಷಿ ಪಡ್ತಾರೆ. ಚೆನ್ನಾಗಿರುತ್ತಲ್ವ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಳಿಗೆ ತಿನ್ನೋ ಥರ ಪುಟ್ಟಾಗಿ ಉಂಡೆ ಮಾಡಿಕೊಟ್ರೆ ಮಕ್ಕಳು ಕೂಡ ಹೋಗ್ತಾ ಬರ್ತಾ ತಿಂತಾರೆ. ಸೊ ರೆಡಿ ಆಯಿತು. ಇವಾಗ ನಾನೊಂದು ಟೈಟ್ ಕಂಟೈನರ್ಗೆ ಹಾಕಿ ಇಟ್ಬಿಡ್ತೀನಿ. ಚೆನ್ನಾಗಿರುತ್ತೆ. ಅದಾದಮೇಲೆ ಮಕ್ಳಿಗೂ ಕೂಡ ಹಾಕ್ಕೊಡ್ತೀನಿ. ಅವರು ಕೂಡ ತಿನ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ನನ್ನ ಮಗಳು ಕೂಡ ಆಟ ಆಡಿಕೊಂಡು ಸ್ವಲ್ಪ ಹಾಗೆ ಬಂದರು. ಇವಾಗ ಹೋಮ್ವರ್ಕ್ ಬರಿತಾ ಇದ್ದಾರೆ, ನೋಡ್ತಾ ಇರ್ಬೋದು. ಹೋಮ್ವರ್ಕ್ ಬರಿತಾ ಇದ್ದಾರೆ. ಸೊ ಇವಾಗಷ್ಟೇ ಬಂದರು. ಸ್ವಲ್ಪ ಹಾಗೆ ಫ್ರೆಶ್ ಅಪ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಕೂತ್ಕೊಂಡು ಬರಿ ಅಂತ ಹೇಳ್ತಾ ಇದ್ದೀನಿ. ಟ್ಯೂಷನಿಂದ ಕೂಡ ಅಂದರೆ ನನ್ನ ನೇಬರ್ ಮನೆಗೆ ಹೋಗ್ತಾರೆ. ಅವರು ಕೂಡ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಕೊಡ್ತಾರೆ. ಅದನ್ನು ಫಿನಿಷ್ ಮಾಡಬೇಕು. ಫಿನಿಷ್ ಮಾಡಿ ನನ್ನ ಕೈಲಿ ಡೈರಿ ಶೈನ್ ಮಾಡಿಸ್ಕೊಬೇಕು. ಇಲ್ಲಾಂದರೆ ನಾನು ಶೈನ್ ಮಾಡಲ್ಲ ಅಂತ ಈ ರೀತಿ ಕಂಡೀಷನ್ ಮಾಡಿದ್ದೀನಿ. ಹಾಗಾಗಿ ಬಂದಿದ ತಕ್ಷಣ ಸ್ವಲ್ಪ ಹೊತ್ತು ಮಲಿಕೊಂಡು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ತಿಂಡಿ ಏನೆಲ್ಲ ತಿಂದು ಕೂತ್ಕೊಂಡು ಬರೀತಾರೆ. ಸೊ ಒಂದು 6 o'clock ಹೋಗ್ತಾರೆ. ಇವಾಗ ನಾನು ಕೂಡ ಅಷ್ಟೇ ಪೂರುಂಡೆ ಎಲ್ಲ ಮಾಡಿ, ನನ್ನ ಮಗ ನೋಡಿ ಯಾವ ಥರ ಆಡ್ತಾಯಿದ್ದಾನೆ ಅಂತ. ಅಂದರೆ ಇದೇ ಥರನೇ ಡೈಲಿ ಮಾಡ್ತಾನೆ. ನನಗಂತೂ ಏನಾದರೂ ಮಾಡಬೇಕು ಅಂತ ಅಂದ್ರೆ ನನ್ನ ಮಗಂದು ಒಂದು ದೊಡ್ಡ ಕೆಲಸ. ನನಗೆ ಸುಮ್ಮನೆ ಇರೋದಿಲ್ಲ, ಏನಾದರೂ ಮಾಡ್ತಾನೆ ಇರ್ತಾನೆ. ನೀರಲ್ಲೇ ಜಾಸ್ತಿ ಆಡೋದು, ಈ ಥರ ಎಲ್ಲ ಮಾಡ್ತಾನೆ. ಸೊ ಇವಾಗ ಅವನಿಗೂ ಕೂಡ ಕೈಯೆಲ್ಲ ನೀಟಾಗಿ ವಾಶ್ ಮಾಡಿ ಅವನಿಗೂ ಕೂಡ ಕೊಡ್ತೀನಿ ತಿನ್ನೋಕ್ಕೆ. ಅವನಿಗೆ ಜಾಸ್ತಿ ಉಪ್ಪು ಜಾಸ್ತಿ, ನೋಡು ಎಷ್ಟು ಇದು ಮಾಡ್ತಾನೆ ಅಂದರೆ ಆಟ ಕಲ್ತ್ಕೊಂಡ್ಬಿಟ್ಟಿದ್ದಾನೆ, ತುಂಬಾ ಆಟ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಸೊ ನನ್ನ ಮಗನಿಗಂತೂ ಆಟ ಅಂದರೆ ಆಟ ಜಾಸ್ತಿ ಆಗೋಗ್ಬಿಟ್ಟಿದೆ. ನೋಡಿ ಯಾವ ಥರ ಆಡ್ತಾಯಿದ್ದಾನೆ ಅಂತ. ಅವ್ನಿಗೆ ಏನೋ ಒಂಥರ ಖುಷಿಗೆ ಆ ಥರ ಆಡ್ತಾ ಇರೋದು. ಅದಕ್ಕೆ ನಾನು ಇಲ್ಲಿರ್ತೀನಿ, ಏನಾದರೂ ಮಾಡ್ಕೊ ನೀನು ಅಂತ ಹೇಳಿಬಿಟ್ಟು ಇಟ್ಬಿಟ್ಟು ಹೋದೆ. ಸೊ ನೋಡಿ ಅವನೇ ತೊಗೊಂಡು ತಿಂತಾನೆ. ಇವಾಗ ಅದನ್ನು ಉಂಡೆ ತೊಗೊಂಡು ಅದನ್ನು ತಟ್ಟೆನ ಸಿಂಕಿಗೆ ಹಾಕ್ಬಿಟ್ಟು ಹೋಗ್ತಾನೆ. ಸೊ ಹಾಗೆ ಡೋರಾ ಎಕ್ಸ್ಪ್ಲೋರ್ ಬಂದಿತ್ತಲ್ಲ, ಅದನ್ನು ನೋಡಿಕೊಂಡು ಹಾಗೆ ಹೋಮ್ವರ್ಕ್ ಬರಿತಾ ಇದ್ದಾಳೆ ನನ್ನ ಮಗಳು. ಸೊ ನೋಡಿ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಒಂಥರ ತಿನ್ಕೊಂಡು ಆಡ್ಕೊಂಡು ಇರ್ತಾರೆ. ಮತ್ತು ಗುರುವಾರದ ವ್ಲಾಗ್ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಗುರುವಾರದ ವ್ಲಾಗು. ಸೊ ಇವಾಗ ನಾನು ಗುರುವಾರ ಮತ್ತೇನು ವ್ಲಾಗ್ನ ಮಾಡಲಿಲ್ಲ ಬೆಳಗ್ಗೆಯಿಂದ. ಹಾಗೆ ಮಧ್ಯಾಹ್ನದಿಂದ ನಾನು ಹಾಗೆ ಸ್ವಲ್ಪ ಸಾಂಬಾರು ಏನಾದರೂ ಮಾಡಬೇಕಿತ್ತಲ್ವ, ಹಾಗೆ ಅವರೇ ಕಾಳನ್ನ ನೆನೆಸಿದ್ದೆ. ಅದನ್ನು ಇತ್ತಿಕ್ಸ್ಬಿಟ್ಟು ಮಾಡೋಣ ಅಂತೇಳಿ, ಏನಾದರೂ ಶಾಗೋ ಥರ ಮಾಡೋಣ ಅಂತೇಳಿ, ಚಪಾತಿ ಕಾಂಬಿನೇಷನು. ಬಟ್ ಇವತ್ತು ಎಲ್ಲ ಫುಲ್ಲು ಕೆಲಸನೇ ಆಗೋಯಿತು ಗುರುವಾರ. ಸೊ ನಾನು ಬುಧವಾರದಿಂದ ವ್ಲಾಗ್ನ ಶುರು ಮಾಡಿದ್ದು, ನಾನು ಗುರುವಾರ ಅಂತ ಹೇಳಿದ್ದೀನಿ. ಸೊ ಬುಧವಾರ ಸ್ವಲ್ಪ ಹಾಗೆ ಕ್ಯಾಪ್ಷನ್ ಮಾಡಿಕೊಂಡೆ. ಹಾಗೆ ಗುರುವಾರನೂ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ ಗುರುವಾರನೂ ಅಷ್ಟೇ ನಾನು ಸ್ವಲ್ಪ ಎಲ್ಲ ಮನೆಯೆಲ್ಲ ನೀಟ್ ಕ್ಲೀನ್ ಮಾಡ್ಕೊಳ್ಳೋದೇ ಆಗೋಯಿತು. ಬೆಡ್ಶೀಟೆಲ್ಲ ಒಗ್ದಾಕ್ಬಿಟ್ಟು ಬಂದೆ ಮತ್ತೆ. ಸೊ ಆಲ್ರೆಡಿ ನಾನು ಬೆಡ್ಶೀಟೆಲ್ಲ ಒಗ್ದಿದ್ದೆ, ಬಟ್ ಆದ್ರೂ ಕೂಡ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ಬೆಡ್ಶೀಟ್ ದಿವಾನದಾಗಿರ್ಬೋದು, ಮನುಷ್ಯದ್ದು ನಾವು ಹೊಚ್ಕೊಳ್ಳುವಂಥ ಬೆಡ್ಶೀಟ್ಗಳು ಪ್ರತಿಯೊಂದು ಕೂಡ ಬೆಡ್ಶೀಟೆಲ್ಲ ಒಗ್ದಾಕಿದ್ದೀವಿ. ಹಾಗೆ ನನ್ನ ಮಗ ಆಟ ಆಡಿಕೊಂಡು ಹಾಗೆ ಬಿನ್ ಬ್ಯಾಗ್ ಮೇಲೆ ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ನಾನು ಅವನ್ನ ಹೋಗಿ ಮಲಗಿಸ್ಬೇಕು. ಹಾಗೆ ಇವತ್ತು ಸಂಜೆ ನಾನು ಏನಾದರೂ ಅವರೆಕಾಳು ಹಾಕಿ ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ನೆನೆಸಿ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ಇವತ್ತೊಂದು ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ನೋಡಿ. ಫಸ್ಟ್ ಇದನ್ನೆಲ್ಲ ನಾನು ಬಿಡಿಸ್ಕೊಂಡು ನಂತರ ನಾನು ರೆಸಿಪಿ ಶೇರ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ವ್ಲಾಗ್ ಮಧ್ಯದಲ್ಲಿ ಏನೂ ವಿಡಿಯೋಸ್ ಕೂಡ ಶೂಟ್ ಮಾಡೋಕ್ಕಾಗಲಿಲ್ಲ, ಕೆಲಸನೇ ಆಗೋಯಿತು. ಇವಾಗ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಅವರೆಕಾಳನ್ನು ಕೂಡ ಅಷ್ಟೇ ನಾನು ಎತ್ತಿಕ್ಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆ ಬಂದುಬಿಟ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, 1-2 ಸ್ಪೂನ್ ಆಗೋಷ್ಟು ಧನ್ಯ ಮತ್ತು ಹುರ್ಗಡ್ಲೆ, ಗೋಡಂಬಿ ಮತ್ತು 2 ಸ್ಪೂನ್ ಆಗೋಷ್ಟು ಗಸಗಸೆ, ಒಣಮೆಣ್ಸಿನ್ಕಾಯಿ ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನ ಫ್ಲೇವರ್ಗೆ, ಹಾಗೆ ಸ್ವಲ್ಪ ತೆಂಗಿನಕಾಯಿ, ಹುರ್ಗಡ್ಲೆ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕರ್ಕರಿಯಾಗಿದ್ರೂ ಚೆನ್ನಾಗಿರುತ್ತೆ. ಜಾಸ್ತಿ ಫುಲ್ ನುಣ್ಣಗೆ ಮಾಡ್ಕೊಬಿಟ್ಟು ಸ್ವಲ್ಪ ಕರ್ಕರಿಯಾಗಿ ಮಾಡ್ಕೊಬೇಕಾಗತ್ತೆ. ಇದನ್ನು ಮಾಡ್ಕೊಂಡ್ಮೇಲೆ ಇವಾಗ ಅದನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಚಪಾತಿಗೆ, ಪೂರಿಗೆ, ರೊಟ್ಟಿಗಂತೂ ಸಖತ್ತಾಗಿರುತ್ತೆ ಕಾಂಬಿನೇಷನ್. ಒಮ್ಮೆ ಟ್ರೈ ಮಾಡಿ. ಸೊ ನಾನಿವತ್ತು ಚಪಾತಿಗೆ ಮಾಡ್ತಾಯಿದ್ದೀನಿ. ಇದಕ್ಕೆ ಅವರೆಕಾಳು ಸಾಗು ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಪ್ಯಾನ್ಗೆ ನಾನು 1-2-3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಸಾಸಿವೆ ಮತ್ತು ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಜೀರ್ಣ ಶಕ್ತಿ ಚೆನ್ನಾಗಾಗುತ್ತೆ. ಹಾಗಾಗಿ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಹೋಮ್ಕಾಳನ್ನು ಕೂಡ ಹಾಕ್ಕೊಳ್ತೀನಿ. ಹೋಮ್ಕಾಳು ಚೆನ್ನಾಗಿರುತ್ತೆ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕು ಅಂತ ಅಂದರೆ ಹೋಮ್ಕಾಳು ಹಾಕ್ಬೋದು, ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಇದರ ಜೊತೆ. ಸೊ ಇದಕ್ಕೆ ಚಕ್ಕೆ ಮತ್ತು ಲವಂಗ ಮತ್ತು ಪಲಾವ್ ಇದು ಏನಂತಾರೆ ಮರಾಠಿ ಮೊಗ್ಗು ಅಂತಾರಲ್ಲ ಅದು, ಮತ್ತು ಅನಾನಸ್ ಹೂವು ಅಂತಾರಲ್ಲ ಅದನ್ನು ಹಾಕಿ ಚೆನ್ನಾಗಿರುತ್ತೆ ಫ್ಲೇವರು. ಹಾಗೆ ಇದಕ್ಕೆ ಕರಿಬೇವನ್ನ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ
ಫ್ರೈ ಮಾಡ್ಕೊಬೇಕಾಗತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮದುವೆ ಮನೆಗಳಲ್ಲಿ ನೀವು ಪೂರಿಗೆ ಅಕ್ಕಿ ರೊಟ್ಟಿ ಜೊತೆ ಕೊಡ್ತಾರಲ್ಲ ಸಾಗು, ಅದೇ ರೀತಿ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ. ಹಾಗೆ ಇದಕ್ಕೆ ನಾನು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ಕಟ್ ಮಾಡ್ಕೊಂಡಿರುವಂಥ ಸಣ್ಣ ಸಣ್ಣದಾಗೆ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ಮಾಲ್ ಸೈಜ್ ಆಗುವಷ್ಟು 2 ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಕಟ್ ಮಾಡ್ಕೊಂಡಿರುವಂಥ 2 ಟೊಮೆಟೊನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾದರೆ 2 ಹಾಕ್ಕೊಳ್ಳಿ, ದಪ್ಪದಾದ್ರೆ 1 ಹಾಕ್ಕೊಂಡು ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಬೇಕಾಗತ್ತೆ. ಹಾಕಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಕೂಡ ಸೇರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಉಪ್ಪಿನ ಅಂಶದಿಂದನೂ ಕೂಡ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಡಿ. ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಅವರೆಕಾಳನ್ನ ಇತ್ತಿಕ್ಸಿದ್ದಿಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇತ್ತಿಕ್ಕಿದ ಅವರೆಕಾಳು. ಸೊ ಹಾಗೆ ಹಾಕಿ ಮಾಡೋದಕ್ಕೂ ಇತ್ತಿಕ್ಸಿ ನಾವು ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾಗೆ ಇವಾಗ ನಾನು ಕಾಳನ್ನು ಕೂಡ ಒಂದು 2 ಟೈಮ್ ಚೆನ್ನಾಗಿ ವಾಶ್ ಮಾಡಿ ಅದು ಕೂಡ ಇದಕ್ಕೆ ಸೇರಿಸ್ಕೊಂಡೆ. ಇದಕ್ಕೆ ನಾನು ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ನೀವು ಬೇಕು ಅಂತ ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಆಲೂಗಡ್ಡೆ ಹಾಕಿದ್ರೂ ಸ್ವಲ್ಪ ಟೇಸ್ಟಿಯಾಗಿರುತ್ತೆ, ಹಾಗಾಗಿ ಆಲೂಗಡ್ಡೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಮಿಕ್ಸ್ ಮಾಡಿ ಹಾಗೆ ಒಂದು 2 ನಿಮಿಷ ಹಾಗೆ ಬಿಡಿ, ಸ್ವಲ್ಪ ಕುಕ್ ಆಗಲಿ. ಉಪ್ಪಿನ ಅಂಶ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಹಾಗಾಗಿ ಅದಾದಮೇಲೆ ನಾವು ಇದನ್ನು ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ಕೋಬೇಕಾಗತ್ತೆ. ರುಬ್ಕೊಂಡಿರುವಂಥ ಮಸಾಲೆನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೋಬೇಕು. ಏಕೆಂತಂದರೆ ನಾವು ಗ್ರೈಂಡ್ ಮಾಡುವ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ, ಹಾಗಾಗಿ ಸ್ವಲ್ಪ ಜಾರ್ಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಆ್ಯಡ್ ಮಾಡಬೇಕು. ಸೊ ಯಾವಾಗಲೂ ಒಂದೇ ಥರ ಮಾಡಿ ತಿನ್ನೋದ್ರಿಂದ, ಈ ರೀತಿ ಡಿಫ್ರೆಂಟಾಗಿ ನಾವು ಮಾಡಿ ಟ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಅವರೆಕಾಳು ಹುಳಿಸಾರು ಅಂದ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ನಾವು ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಅವರೆಕಾಯಿ ಸೀಸನ್ನಲ್ಲಿ ನಾವು ಸ್ವಲ್ಪ ವೆರೈಟಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಹಾಗೆ ಇವಾಗ ನೀವು ನೋಡಿಕೊಂಡು ನೀರನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ನೀವು ಗ್ರೇವಿಗಾದ್ರೆ ಸ್ವಲ್ಪ ನೋಡಿಕೊಂಡು ಗೊಜ್ಜು ಬೇಕಾ, ಇಲ್ಲ ನಿಮಗೆ ಸ್ವಲ್ಪ ಸಾಂಬಾರು ಟೈಪ್ ಬೇಕಾ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಬೇಕಾಗತ್ತೆ. ಹಾಗಂತ ಜಾಸ್ತಿ ಕೂಡ ನೀರು ಹಾಕೋಂಗಿಲ್ಲ, ಸ್ವಲ್ಪ ಗಟ್ಟಿ ಆಗೋಂಗೆ ನೀರು ಹಾಕ್ಕೋಬೇಕಾಗತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ನಾನು 1-2 ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1-2 ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲಾನ ಹಾಕಿಬಿಟ್ಟು ಅದಕ್ಕೆ ನಾನು ಕಸ್ತೂರಿ ಮೆಥಿಯನ್ನು ಹಾಕ್ಬಿಟ್ಟು ಒಂದು ಸಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಇಲ್ಲ 15 ನಿಮಿಷನಾದರೂ ನೀವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಯಾಕೆಂತಂದರೆ ಆಲೂಗಡ್ಡೆ ಮತ್ತು ಕಾಳು ಸ್ವಲ್ಪ ಬೇಯಬೇಕಲ್ವ, ಹಾಗಾಗಿ ಹಾಗೇ ಕಡಿಮೆ ಉರಿನಲ್ಲೇ ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆದಂತಹ ಇತ್ತಿಗಿದ್ದ ಅವರೆಕಾಳು ಸಾಗು ಕೂಡ ರೆಡಿಯಾಗಿರುತ್ತೆ. ಚಪಾತಿಗೆ, ದೋಸೆಗೆ, ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ, ಪೂರಿಗೆ ಸಖತ್ತಾಗಿರುತ್ತೆ ಕಾಂಬಿನೇಷನು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಇದು ಕೂಡ ರೆಡಿ ಆಯಿತು. ಇವಾಗ ನಾನು ಚಪಾತಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಬೇಕು. ಸೊ ಇನ್ನೇನು ಆಗ್ತಿದೆ ಅನ್ನೋ ಟೈಮ್ಗೆ ಕೊತ್ತಂಬರಿ ಕೂಡ ಉದುರಿಸ್ಬಿಟ್ರೆ ಪರ್ಫೆಕ್ಟ್ ಆದಂತಹ ಸಾಗು ಕೂಡ ರೆಡಿ ಆಗುತ್ತೆ. ಹಾಗೆಯೇ ನಾನು ಚಪಾತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಅಲ್ವ, ಹಾಗಾಗಿ 2 ಅವರ್ ಮುಂಚೆನೇ ನಾನು ಚಪಾತಿ ಹಿಟ್ಟನ್ನು ಕೂಡ ಮಿದ್ದಿ ಇಟ್ಟಿದ್ದೆ. ಸೊ ಇಮಿಡಿಯೇಟು ಕೂಡ ಮಾಡ್ಬೋದು, ಬಟ್ ನನಗೆ ಸ್ವಲ್ಪ ಈಸಿ ಆಗಲಿ ಅಂತ ಹೇಳಿಬಿಟ್ಟು ನಾನು ಮುಂದಾಗೇ ಹಿಟ್ಟನ್ನು ಕೂಡ ಮಿದ್ದಿ ಇಟ್ಟಿದ್ದೆ. ಇವತ್ತಂತೂ ತುಂಬಾ ಕೆಲಸನೇ. ಸೊ ಇವತ್ತೆಲ್ಲ ಸ್ವಲ್ಪ ಧೂಳು ಹೊಡೆಯೋದು ಆಗಿರ್ಬೋದು, ಬೆಡ್ಶೀಟ್ ಒಗೆಯೋದು. ಸೊ ಹಾಗೇನೆ ನನ್ನ ವರ್ಕಲ್ಲಿ ಅಷ್ಟೇ ಇವತ್ತು ನನ್ನ ಕೊಲಿಗವರು ಕೂಡ ಲೀವಲ್ಲಿದ್ದರು, ಹಾಗಾಗಿ ಸ್ವಲ್ಪ ಕೆಲಸನೇ ಜಾಸ್ತಿನೇ ಅನ್ನಿಸ್ಬಿಡ್ತು. ಸೊ ಟಯರ್ಡ್ ಆಗೋಯ್ತು, ಯಾಕಪ್ಪ ಇವತ್ತು ನಾನು ಚಪಾತಿ ಮಾಡಬೇಕು ಮಾಡೋದು ಅಂತ ಮಿದ್ದಿಟ್ಬಿಟ್ಟೆ ಅನ್ನೋಷ್ಟು ಫೀಲ್ ಆಗೋಯ್ತು. ಇದರೆಲ್ಲ ಒಂದೇ ದಿನ ಇರುತ್ತೆ ಕೆಲಸ. ಹಾಗೆ ಇವಾಗ ಚಪಾತಿ ಕೂಡ ಅಷ್ಟೇ, ನಮಗೆ ಎಷ್ಟು ಬೇಕಷ್ಟು ನಾನು ಉಂಡೆ ಮಾಡಿ ಇಟ್ಕೊಂಡು ಬೇಗ ಎಲ್ಲನೂ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ತೀನಿ.
ಸೊ ನಾವು ಚಪಾತಿನೂ ಅಷ್ಟೇ ಬೇಗ ಬೇಗ ಸ್ವಲ್ಪನೂ ಮಾಡುವಾಗ ನಮಗೆ ಇರಿಟೇಷನ್ ಆಗದಿಲ್ದಂಗೆ ಚೆನ್ನಾಗಿ ನಾದ್ಕೋಬೇಕು ಅಂತ ಅಂದರೆ ನಾವು ಮಿದಿಯುವಾಗ ಚೆನ್ನಾಗಿ ಪರ್ಫೆಕ್ಟಾಗಿ ಮಿದ್ದಿದ್ರೆ ಯಾವುದು ಕೂಡ ನಮಗೆ ಕಿರಿಕಿರಿ ಆಗೋದಿಲ್ಲ. ತುಂಬ ಚೆನ್ನಾಗಿ ಈ ರೀತಿಯಾಗಿ ನಾವು ನಾದ್ಕೊಂಡು ಚಪಾತಿನ ಒತ್ತಬೋದು, ತುಂಬ ಚೆನ್ನಾಗಾಗುತ್ತೆ. ಸೊ ಗೋಧಿ ಹಿಟ್ಟು ಕೂಡ ಅಷ್ಟೇ ಚೆನ್ನಾಗಿದ್ದರೆ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು ಬೇಗ ಬೇಗ ಎಲ್ಲನೂ ಲಟ್ಟಿಸ್ಕೊಂಡು ಒಂದು ಮರಕ್ಕೆ ಹಾಕ್ಕೊಂಡು ಎಲ್ಲನೂ ಒಂದೇ ಸತಿ ಬೇಯಿಸ್ಕೊಳ್ತೀನಿ. ಎಲ್ಲ ಒಂದೇ ಸತಿ ಒತ್ತಿಬಿಟ್ಟು ಎಲ್ಲ ಒಂದೇ ಸರಿ ಬೇಯಿಸ್ಕೊಳ್ತೀನಿ. ಸೊ ನಾನು ಯಾವಾಗಲೂ ಇದೇ ರೀತಿ ಫಾಲೋ ಮಾಡ್ತೀನಿ. ಸೊ ನನಗೆ ಇದೊಂದು ಬೇಗನೆ ಆಗೋಗುತ್ತೆ. ಹಾಗಾಗಿ ಒಂದೊಂದೇ ಒತ್ಕೊಂಡು ಬೇಯಿಸೋದ್ಕಿಂತ ಈ ಥರ ಮಾಡಿಕೊಂಡು ಕೂಡ ನಾವು ಈಸಿಯಾಗೆ ಮಾಡ್ಕೋಬೋದು. ಹಾಗೆ ನಾನು ಇವಾಗ ತವಕ್ಕೆ ಎಣ್ಣೆನೂ ಕೂಡ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತವ ಕಾದಿ ಸ್ವಲ್ಪ ಎಣ್ಣೆಲ್ಲ ಸ್ಪ್ರೆಡ್ ಮಾಡಿ ಈಗ ಒಂದೊಂದು ಚಪಾತಿನೇ ನಾನು ಬೇಯಿಸ್ಕೊಳ್ತೀನಿ. ಸೊ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡು ತಿನ್ಬೋದು. ಅದೇ ಬೆಳಗ್ಗೆ ಟೈಮಲ್ಲಿ ಆದರೆ ಸೊ ಬಿಸಿ ಬಿಸಿ ತಿನ್ನೋಕ್ಕಾಗಲ್ಲ, ಹೋಗೋ ಅರ್ಜೆಂಟು ಆಫೀಸ್ ಅಂತೆ ಅದು ಸೊ ತಿನ್ನೋಕ್ಕಾಗಲ್ಲ ಬೇಗನೆ. ಹಾಗಾಗಿ ನಾನು ರಾತ್ರಿ ಸಮಯದಲ್ಲಿ ನಾನು ಚಪಾತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಜಾಸ್ತಿ ನಮ್ಮ ಮನೆಯಲ್ಲಿ ನನ್ನ ಮನೆಯವ್ರಿಗೆ ಚಪಾತಿ ಜಾಸ್ತಿ ಅವ್ರಿಗೆ ಆಗಲ್ಲ, ಗ್ಯಾಸ್ಟ್ರಿಕ್ ಅದು ಇದು ಅಂತಾರೆ. ಸೊ ಕಮ್ಮಿ ಮಾಡೋದು. ಬಟ್ ನನಗೆ ಚಪಾತಿ ತುಂಬಾ ಇಷ್ಟ. ಒಂದೊಂದು ಟೈಮಲ್ಲಿ ಮಾಡ್ತೀನಿ, ಅವಾಗೆಲ್ಲ ಜಾಸ್ತಿ ಮಾಡೋನು, ಇವಾಗ ಸ್ವಲ್ಪ ಕಮ್ಮಿ ಆಗೋಗ್ಬಿಟ್ಟಿದೆ. ಸೊ ಇದು ನೋಡಿ, ಇದೊಂಥರ ಚಪಾತಿ ಫಸ್ಟ್ ಒನ್ ಮಾಡಿದ್ದಲ್ವ ಆರ್ಟ್ ಶೇಪಲ್ಲಿ ಬಂದಿದೆ, ನೋಡಿದ್ರೆ ಅದೇ ಥರ ಕಾಣಿಸ್ತಾ ಇದೆ. ಓಕೆ, ಇವಾಗ ನಾನು ಎರಡು ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಎಣ್ಣೆನ ಹಾಕಿ ಶಿಟ್ಲು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಬಿಟ್ಟೆ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಎಲ್ಲ ಕಡೆಯೂ ಕೂಡ ಎಣ್ಣೆ ಈ ರೀತಿ ಸ್ಪ್ರೆಡ್ ಮಾಡಬೇಕು. ಇಲ್ಲಾಂದರೆ ಒಂದು ಕಡೆ ಚೆನ್ನಾಗಿ ಬೆಂದಿಲ್ಲ, ಇನ್ನೊಂದು ಕಡೆ ಚೆನ್ನಾಗಿ ಬೆಂದಿರುತ್ತೆ, ಅದು ಏನಾಗುತ್ತೆ ಅಂದರೆ ಹೊಟ್ಟೆ ನೋವು ಬರುತ್ತೆ. ಆದಷ್ಟು ಈ ರೀತಿಯಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಬರಬೇಕು. ಎಲ್ಲ ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡು ನಾವು ಚಪಾತಿನ ತಿನ್ನಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲಾಂದರೆ ಚೆನ್ನಾಗಿ ಬೇಯಿಸ್ತೇನೆ ನಾವು ತಿನ್ನೋದ್ರಿಂದ ಹೊಟ್ಟೆ ನೋವು ಕೂಡ ಬರುತ್ತೆ. ಹಾಗಾಗಿ ಈಗ ಪರ್ಫೆಕ್ಟಾಗಿ ಚಪಾತಿನೂ ಕೂಡ ರೆಡಿ ಆಯಿತು. ನೋಡ್ತಾ ಇರ್ಬೋದು, ನಾನು ಬೆಳಗ್ಗೆನೇ ಹೇಳಿದ್ದೆ ಅಲ್ವಾ, ಸೊ ಬೆಡ್ಶೀಟೆಲ್ಲ ಒಗ್ದಿದ್ದೆ ಅಂತ. ಇವಾಗೆಲ್ಲ ಬೆಡ್ಶೀಟೆಲ್ಲ ಒಗ್ದಿರೋದನ್ನೆಲ್ಲ ಒಂದು ಡಬ್ಗೆ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಜಸ್ಟ್ ಆಚೆ ಇವಾಗ ತೊಗೊಂಡು ಬಂದೆ, ಪರ್ಫೆಕ್ಟಾಗಿ ಒಣಗಿದೆ ಇವಾಗ. ಸೊ ಒಣಗಿಲ್ಲ ಅಂದರೆ ಒಂಥರ ವಾಸನೆ ಬರುತ್ತಲ್ವ, ಹಾಗಾಗಿ ಸೊ ಬೆಡ್ಶೀಟೆಲ್ಲ ಕೂಡ ಒಗ್ದಿದೆ. ಹಾಗೆ ಭಾನುವಾರ ಕೂಡ ಅಕ್ವೇರಿಯಮ್ ಕ್ಲೀನ್ ಮಾಡಿದ್ವಿ. ಇವಾಗ ನೋಡೋಕೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಕ್ವೇರಿಯಮ್ಮು. ಇವಾಗ ಚಪಾತಿ ಎಲ್ಲ ಮಾಡಿದ್ದಾಯ್ತಲ್ವ, ಚಪಾತಿ ಎಲ್ಲ ಮಾಡಾಗಿದ ತಕ್ಷಣವೇ ನಾನು ನೀಟಾಗಿ ಗ್ಯಾಸ್ ಹತ್ರ ಎಲ್ಲ ಒರೆಸ್ಬಿಡ್ತೀನಿ. ಚಪಾತಿ ಮಾಡಿದ್ದು ಎಣ್ಣೆ ಎಲ್ಲ ಹಾಗಾಗಿ ಇರುತ್ತೆ, ಪೌಡ್ರೆಲ್ಲ ಹಾಗೆ ಇರುತ್ತಲ್ವ, ಹಾಗಾಗಿ ಎಲ್ಲ ಒಂದು ಸತಿ ಅಡುಗೆ ಮಾಡಿದ ತಕ್ಷಣ ಒಂದು ಸುಟ್ಟು ಒರೆಸ್ಬಿಟ್ಟು ಆಮೇಲೆ ಪಾತ್ರೆ ಎಲ್ಲ ತೊಳೆಯುವಾಗಲೂ ಒಂದು ಸತಿ ನೀಟಾಗಿ ಒರೆಸ್ಬಿಡ್ತೀನಿ. ಇಲ್ಲಾಂದರೆ ನಮಗೆ ನೀಟಾಗಿ ಕ್ಲೀನಾಗಿ ಕಾಣಿಸ್ಬೇಕು, ಸ್ವಲ್ಪನೂ ಕೂಡ ಜಿಡ್ಡಾಗಿರಬಾರ್ದು. ಅಂದರೆ ಈ ರೀತಿ ನಾವು ಎವ್ರಿಡೇ ಫಾಲೋ ಮಾಡೋದ್ರಿಂದ ನಮ್ಮ ಕಿಚನು ಕೂಡ ನೀಟಾಗಿರುತ್ತೆ. ಸೊ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ನಮಗೆ ಎವ್ರಿಡೇ ನೀಟಾಗಿ ಕ್ಲೀನ್ ಮಾಡೋಕ್ಕೂ ಈಸಿ ಆಗಿಬಿಡುತ್ತೆ. ಈಗ ನಾನೆಲ್ಲ ನೀಟಾಗಿ ಒರೆಸೋದ್ಮೇಲೆ ಸ್ವಲ್ಪ ಗ್ರೇವಿನ ಬಿಸಿ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಬಿಸಿ ಮಾಡಿಕೊಂಡು ಈಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಊಟ ಎಲ್ಲ ಮಾಡಿದ್ಮೇಲೆ ನಾನು ಇನ್ನೂ ಅಡುಗೆ ಮನೆಯೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡಬೇಕು. ಸೊ ಯಾವಾಗಲೂ ಅಷ್ಟೇ, ನಾನು ನಂದು ಎಷ್ಟೇ ಕೆಲಸ ಇದ್ರೂ ನಾನು ಅಡುಗೆ ಮನೆ ನೀಟಾಗಿ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳ್ದೇನೆ ನಾನು ಮಲ್ಕೊಳ್ಳೋದು. ಸೊ ಚಪಾತಿ ಕೂಡ ಆಗಿದೆ. ಸೊ ಈಗ ಬಿಸಿ ಬಿಸಿ ಗ್ರೇವಿ ಬಿಸಿ ಮಾಡಿಕೊಂಡು ಊಟ ಮಾಡ್ತೀವಿ ಕೂತ್ಕೊಂಡು. ಹಾಗೆ ನೋಡಿ, ಸಿಂಕಲ್ಲಿ ಕೂಡ ಒಂದು ಪಾತ್ರೆ ಬಿಟ್ಟಿಲ್ಲ, ಆವಾಗಲೇ ಕ್ಲಿಯರ್ ಮಾಡ್ಕೊಳ್ತೀನಿ. ನಾನು ಜಾಸ್ತಿ ಪೆಂಡಿಂಗ್ ಮಾಡಲ್ಲ. ಒಂದೆರಡು ಪಾತ್ರೆ ಇದ್ದರೂ ಕೂಡ ಆವಾಗಲೇ ತೊಳ್ದು ಡಬ್ಬ ಹಾಕ್ಬಿಡ್ತೀನಿ. ಸೊ ನೋಡಿ, ಸಾಫ್ಟಾಗಿ ಆಗಿದೆ ಚಪಾತಿ, ತುಂಬ ಚೆನ್ನಾಗಿದೆ. ಈ ರೀತಿ ಸಾಗು ಕೂಡ ನೀವು ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಹೋಟೆಲ್ ಸ್ಟೈಲಲ್ಲಿ ಆಗಿರ್ಬೋದು, ರೆಸ್ಟೋರೆಂಟಲ್ಲಿ ಆಗಿರ್ಬೋದು, ನೀವು ಮದುವೆ ಮನೆಗಳಲ್ಲಿ ತಿಂದಿರ್ತೀರಲ್ಲ, ಸೇಮ್ ಅದೇ ರೀತಿ ಟೇಸ್ಟಿಯಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಇವತ್ತಿನ ಡಿನ್ನರ್ ಹೀಗಾಗಿತ್ತು. ಈಗ ನಾವೆಲ್ಲರೂ ಒಟ್ಟಿಗೆ ಊಟಕ್ಕೆ ಕುತ್ಕೊಂಡ್ವಿ. ಹಾಗೆ ನಮ್ಮ ಮನೆಯಲ್ಲಿರೋ ಫಿಶ್ಗೂ ಕೂಡ ಊಟ ಹಾಕ್ತೀವಿ. ನಾವು ಊಟಕ್ಕೆ ಕುತ್ಕೊಳ್ಳುವಾಗಲೇ ಅವ್ರಿಗೂ ಕೂಡ ಊಟ ಹಾಕ್ಬಿಟ್ಟು ಕುತ್ಕೊಳ್ಳೋದು. ಹಾಗೆಯೇ ಬೆಳಗ್ಗೆ ಟೈಮಲ್ಲೂ ಅಷ್ಟೇ, ನಾವು ಕಾಫಿ ಕುಡಿಯೋ ಟೈಮಲ್ಲಿ ಅವ್ರಿಗೆ ಒಂದು ಟೈಮ್ ಊಟ ಹಾಕ್ತೀವಿ. ಮತ್ತು ನಾವು ರಾತ್ರಿ ಊಟ ಮಾಡುವಾಗ ಅವ್ರಿಗೂ ಕೂಡ ಒಂದು ಟೈಮ್ ಊಟ ಹಾಕಿ ನಾವು ಕೂಡ ಊಟ ಮಾಡ್ತೀವಿ. ಸೊ ನನ್ನ ಮಗನ ಕೇಳ್ತಾ ಇದ್ದೀನಿ ಹೇಗಿದೆ ಅಂತ. ಸೊ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ. ನನ್ನ ಮಗಳೂ ಅಷ್ಟೇ ಚೆನ್ನಾಗಿದೆ ಅಂತ ಇದ್ದಾರೆ. ಸೊ ನಾನು ಆಲ್ರೆಡಿ ದೊಡ್ಡ ಸೆಕೆಂಡ್ ಟೈಮ್ ಅನಿಸುತ್ತೆ. ಸೊ ಕಡಿಮೆ ಮಾಡೋದು, ಕೆಲವೊಂದು ಟೈಮಲ್ಲಿ ಮೂಡಿದರೆ ಮಾಡ್ತೀನಿ, ಕೆಲವೊಂದು ಟೈಮಲ್ಲಿ ನಾರ್ಮಲಾಗಿ ಮಾಡ್ತೀನಿ ಸಾಂಬಾರು. ಸ್ವಲ್ಪ ಇವತ್ತು ಚಪಾತಿ ಮಾಡೋಣ, ತಿನ್ನಬೇಕು ಅನ್ನಿಸ್ತೈತೆ ತುಂಬ ದಿನದಿಂದ ಈ ಥರ ಮಾಡಿ, ಹಾಗಾಗಿ ಮಾಡಿದೆ. ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಸೊ ಇದನ್ನು ನಾನು ಸಪ್ರೇಟಾಗಿ ರೆಸಿಪಿನ ಶೇರ್ ಮಾಡ್ತೀನಿ, ಇಂಟ್ರೆಸ್ಟ್ ಇರೋರು ಟ್ರೈ ಮಾಡ್ಬೋದು.
ಓಕೆ, ನಮ್ಮದೆಲ್ಲ ಡಿನ್ನರೆಲ್ಲ ಮುಗಿಸ್ಕೊಂಡ ಮೇಲೆ ನಾನು ಎವ್ರಿಡೇ ನಾನು ಫಾಲೋ ಮಾಡೋವಂಥದ್ದು ಏನಪ್ಪ ಅಂದರೆ ನೀಟಾಗಿ ಅಡುಗೆ ಮನೆನ ಅಡುಗೆ ಆಗಿದ ತಕ್ಷಣ, ಊಟ ಆಗಿದ ತಕ್ಷಣ ನೀಟಾಗಿ ಎಲ್ಲನೂ ಬೇಯಿಸ್ಬಿಟ್ಟು ಸಪ್ರೇಟಾಗಿ ಪಾತ್ರೆಗೆ ಹಾಕೋಂಥದ್ದನ್ನೆಲ್ಲ ಹಾಕಿಬಿಟ್ಟು ಟಬ್ಬಲ್ಲಿರುವಂಥ ಪಾತ್ರೆನೆಲ್ಲ ಜೋಡಿಸ್ಬಿಟ್ಟು, ಈಗ ನಾನು ಶಿಂಕಲ್ಲಿರುವಂಥ ಪಾತ್ರೆನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಶಿಂಕನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಅದ ಜಾಗಕ್ಕೆ ಏನೆಲ್ಲ ಸೇರಿಸ್ಬೇಕು ಎತ್ತಿಟ್ಬಿಟ್ಟು ಮಲ್ಕೊಳ್ಳೋದು. ಇದನ್ನಂತೂ ನನಗೆ ಹುಷಾರು ಇಲ್ದೋಗಿರಲಿ, ನಾರ್ಮಲಾಗಿರಲಿ, ನನಗೆ ಆಗ್ತಾನೇ ಇಲ್ಲಪ್ಪ, ನನ್ನ ಕೈಲಿ ಆಗ್ತಾನೇ ಇಲ್ಲ ಅಂತಲೂ ಅಷ್ಟೇ, ನನಗೆ ಆಗಲಿ ನಾನು ಕಂಪಲ್ಸರಿ ಇದು ನನ್ನ ರೊಟೀನ್ ಅನ್ನೋದನ್ನು ಫಾಲೋ ಮಾಡೇ ಮಾಡ್ತೀನಿ. ಯಾಕೆಂತಂದರೆ ರಾತ್ರಿ ಟೈಮಲ್ಲಿ ನಮ್ಮ ಊಟ ಮಾಡಿದ ಎಂಜ್ಲುನ ಶಿಂಕಲ್ಲಿ ಬಿಡಬಾರ್ದಂತೆ. ಹಾಗಾಗಿ ಅದಕ್ಕಾಗಿ ನಾನು ರಾತ್ರಿ ಟೈಮಲ್ಲಿ ಕಿಚನ್ ಮಾತ್ರ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇಡ್ತೀನಿ. ಎಂಜ್ಲು ಪಾತ್ರೆನೂ ಕೂಡ ಅಷ್ಟೇ ಶಿಂಕಲ್ಲಿ ಉಳಿಸಲ್ಲ, ಆವಾಗಲೇ ತೊಳ್ದು ಹಾಕೊಂಬಿಡ್ತೀನಿ. ನೋಡಿ, ನಾನು ಆವಾಗಲೇ ತೊಳ್ದು ಹಾಕಿರೋದ್ರಿಂದ ಶಿಂಕಲ್ಲಿ ಜಾಸ್ತಿ ಪಾತ್ರೆ ಇಲ್ಲ. ಇವಾಗ ನಾವು ತಿಂದಿದ್ದಷ್ಟೇ 4 ತಟ್ಟೆ, ಅದ್ರ ಜೊತೆ ಒಂದು ಸಣ್ಣ ಪ್ಲೇಟ್ಗಳು ಇಷ್ಟೇ ಇರೋದು. ಆವಾಗಲೇ ಕ್ಲಿಯರ್ ಮಾಡ್ಕೊಂಬಿಟ್ರೆ ನಮಗೆ ಜಾಸ್ತಿ ಹೆವಿ ಅನಿಸೋದಿಲ್ಲ. ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಇವಾಗ ಬೇಗ ಫಟಾಫಟ ಅಂತೆಲ್ಲ ನಾನು ನೀಟಾಗಿ ಸ್ವಲ್ಪ ವೀಮ್ ಹಾಕ್ಕೊಂಡು ತೊಳಿತೀನಿ. ಸ್ವಲ್ಪ ಘಮ ಅಂತ ಇರುತ್ತೆ, ಹಾಗಾಗಿ ಎಲ್ಲ ನೀಟಾಗೆಲ್ಲ ಬೇಗ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಶಿಂಕು ಕೊಳನೆಲ್ಲ ಹಾಗೆ ಉಜ್ಜಿಬಿಟ್ಟು ಸ್ವಲ್ಪ ಟೈಲ್ಸು ಗ್ಯಾಸ್ನ ಹಾಗೇ ಸ್ವಲ್ಪ ವೀಮಲ್ಲೇ ಒರೆಸ್ಬಿಟ್ಟು ಒಂದು ಸತಿ ಸ್ಪಾಂಜಲ್ಲೆಲ್ಲ ಒರೆಸ್ಕೊಂಬಿಟ್ರೆ ನೀಟಾಗಿ ಕ್ಲೀನ್ ಆಗೋಗ್ಬಿಡುತ್ತೆ. ಎವ್ರಿಡೇ ನೈಟ್ ನನ್ನ ಕಿಚನ್ ಈ ರೀತಿ ನನ್ನ ರೊಟೀನ್ ಕ್ಲೀನ್ ಯಾವಾಗಲೂ ಇದ್ದೇ ಇರುತ್ತೆ. ಇದು ನಾನು ಕಂಪಲ್ಸರಿ ನಾನು ಮಾಡೇ ಮಾಡ್ತೀನಿ. ನನಗೆ ಆಗ್ತಾನೇ ಇಲ್ಲ ಅಂತ ಅಂದರೆ ನನ್ನ ಮನೆಯವರು ಕೂಡ ನನಗೆ ಹೆಲ್ಪ್ ಮಾಡಿಕೊಡ್ತಾರೆ. ಹಾಗಾಗಿ ನೀವು ಯಾವ್ದು ಕೆಲಸ ಹೆಂಗಿರುತ್ತೋ ಗೊತ್ತಿಲ್ಲ, ನಿಮ್ಗೆ ಬೇಕಾದ್ರೆ ಒಂದು ದಿನ ಬಟ್ಟೆ ಫೋಲ್ಡ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅಡುಗೆ ಮನೆಯಲ್ಲಿ ನಾವು ತಿಂದಿದ್ದ ತಟ್ಟೆ ಎಂಜ್ಲನ್ನ ಜಾಸ್ತಿ ಸಿಂಕಲ್ಲಿ ಮಡಗಬಾರ್ದು. ಹಾಗಾಗಿ ರಾತ್ರಿ ಟೈಮಲ್ಲಿ ಅಂತೆ ಮನೆಗೆ ಲಕ್ಷ್ಮಿ ಬರೋದು ಅಂತ ಹೇಳ್ತಾರೆ. ಹಾಗಾಗಿ ರಾತ್ರಿ ನಾವು ತಿಂದಿದ್ದ ತಟ್ಟೆನ ದರಿದ್ರ ಅಂತ ಹೇಳ್ತಾರೆ. ಹಾಗಾಗಿ ಅಡುಗೆ ಮನೆಯಲ್ಲಿ ಜಾಸ್ತಿ ಎಂಜ್ಲನ್ನೆಲ್ಲ ನಾವು ಸಿಂಕಲ್ಲಿ ಹಾಕಬಾರ್ದು. ಆವಾಗಲೇ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಎತ್ತಿಡಬೇಕು. ಹಾಗಾಗಿ ರಾತ್ರಿ ಸಮಯದಲ್ಲಿ ನಾನು ಈ ಕೆಲಸನಂತೂ ಮಿಕ್ಸ್ ಮಾಡ್ತಿಲ್ದಂಗೆ ಮಾಡ್ತೀನಿ. ಹಾಗೆ ಮತ್ತು ಎಂಜ್ಲು ಶಿಮಿ ಬಟ್ಟೆಗಳನ್ನೆಲ್ಲ ಅದನ್ನು ಕೂಡ ಅಷ್ಟೇ ಆವಾಗಲೇ ನೀಟಾಗಿ ಎಲ್ಲ ವಾಶ್ ಮಾಡಿ ಹಾರಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ನಾನು ಅಡುಗೆ ಮನೆ ಎವ್ರಿಡೇ ಈ ರೀತಿಯೇ ನಾನು ಕ್ಲೀನ್ ಮಾಡೋದು. ಊಟ ಆಗಿದ ತಕ್ಷಣ ಇದನ್ನು ಫಾಲೋ ಮಾಡ್ತೀನಿ. ಈ ವಿಡಿಯೋ ಮಾಡಿದ ಕಾರಣ ಏನಪ್ಪ ಅಂತ ಅಂದರೆ ನಮ್ಮ ಹೆಣ್ಮಕ್ಳಿಗೆ ಅಂದರೆ ನಮ್ಮ ಗೃಹಿಣಿಯರಿಗೆ ಈ ವಿಡಿಯೋ ನೋಡಿ ಅವ್ರಿಗೊಂದು ಮೋಟಿವೇಟ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಆದಷ್ಟು ನಾವು ರಾತ್ರಿ ವೇಳೆಯಲ್ಲಿ ಶಿಂಕಲ್ಲಿ ಕೂಡ ಎಂಜ್ಲು ಪಾತ್ರೆನ ಇಡಬಾರ್ದು, ಒಳ್ಳೆಯದಲ್ಲ, ಮನೆಗೆ ದರಿದ್ರ ಅಂತಾರೆ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು. ನಮಸ್ತೆ.